ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ವ್ಲಾಗ್ ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ. ಸೊ ಈಗ ಟೈಮ್ ಬಂದು 2 ಗಂಟೆ. ಅಡುಗೆ ಎಲ್ಲ ಆಗಿದೆ, ಬಟ್ ಅಥರ್ವಂಗೆ ಅನ್ನ ಬೇಡವಂತೆ. ಸೊ KFC ಕರ್ಕೊಂಡು ಹೋಗಿ ಅಂತ ಹಠ ಮಾಡ್ತಿದ್ದಾನೆ. ಹಾಗಾಗಿ KFCಗೆ ಹೊರಟಿದ್ದೀವಿ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಸುಮ್ಮನೆ ಅಳ್ತಾನೆ ಹೋಗಲಿಲ್ಲ ಅಂದರೆ. ಅದಕ್ಕೆ ಅವನ ಜೊತೆ ನಾನು ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ. ಸೊ ಇಲ್ಲೇ ಮನೆಗೆ ಹತ್ತಿರ ಇದೆ, ಹಾಗಾಗಿ ಹೊರಟಿದ್ದೀವಿ. ನೀನು ನಡ್ಕೊಂಬರ್ಬೇಕು. ಎತ್ಕೊ ಅಂದರೆ ಇವಾಗಲೂ ನಡಿ, ಇಳಿ ಕೆಳಗೆ. ಏನು ತಿಂತೀಯಾ? ಸೊ ಇದು ಬಂದು ನಮ್ಮ ಮನೆ ಪಾರ್ಕಿಂಗ್. ಕಾರೆಲ್ಲ ಒಳಗೆ ನಿಂತಿದೆ. ಸೊ ಇಲ್ಲಿ ಮಧ್ಯೆ ಮಾತ್ರ 2 ವೀಲರ್ ಪಾರ್ಕಿಂಗ್ ಇರುತ್ತೆ, ಆ ಕಡೆ ಈ ಕಡೆ ನಿಲ್ಲಿಸೋ ಹಾಗಿಲ್ಲ. ಸೊ ಹಾಗಾಗಿ ಮಾರ್ಕ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ. ಕಿರ್ಚೋದ್ಯಾಕ, ಕೂಗೋದ್ಯಾಕ? ಎದ್ದೇಳು. ಛೀ, ಗಜ್ಜಿರುತ್ತೆ, ಎದ್ದೇಳ ತರವಾಗ. ಅಲ್ಲಿ ಸಿಗಲ್ಲ ಬಿಡಿ. ಅಪ್ಪ ಗಿಡದ ಸಂಜೆಯಲ್ಲಿ ಭಯ ಬೇಡ, ಕಾಣಿಸೋದು ಇಲ್ಲ ಬಿಡಿ. ಅದು ಯಾವ ಕಲರ್? ಅದು ಗ್ರೀನ್, ಬ್ಲೂ. ಅದೇ ಅಲ್ಲಿದೆ ನೋಡಿ ಅವ್ನು, ಇದು ಟ್ರಕ್ಕಲ್ಲಿ ಹಿಂದಗಡೆ. ಹೇಳ್ತಾನೆ ಬೇಡ ಕಲರ್, ಆರಿಸ್ತಾರೆ ಬೇಡ ಅಂತ. ಅಲ್ಲಿ ಕುತ್ಕೋ. ಏನದ? ಚಿಕನ್ ಬನಾನಾ. ಓಕೆ. ಇರೋ, ನೀನು ನನಗೆಲ್ಲ ಮುಟ್ಟಿಸ್ಬೇಡ. ನೀನು ಬೇಕಾ ನೀನು ತಿನ್ನು. ಚೆನ್ನಾಗಿದೆಯಾ? ನೀ ಯಾಕೆ ಹಿಂಗೆ ಆಡೋದು? ಕ್ಯಾಮ್ರಾ ಆನ್ ಮಾಡಿದ್ರೆ ಸೊ ನನಗೆ ಫ್ರೈಸ್ ಮತ್ತು ಚೆನ್ನ ಬರ್ಗರ್. ತಿಂತೀಯ ಬರ್ಗರು? ಸೊ ಗೈಸ್, ಮತ್ತೆ ನಾನು ಸಂಜೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನೇನು ಥರವಂಗೆ ಹೋಮ್ವರ್ಕ್ ಇದೆ. ಸೊ ಅದು ಹೋಮ್ವರ್ಕ್ ಅದೆಲ್ಲ ಮಾಡಿಸ್ಬೇಕು. ಇನ್ನು ಆಚೆ ಕಡೆ ಆ್ಯಕ್ಚುಲಿ ನಾನು ತೊಗರಿಬೇಳೆನ ಸ್ವಲ್ಪ ಬಿಸಿಲಿಗೆ ಹಾಕಿದ್ದೆ. ಇವಾಗ ತುಂಬ ಸ್ಮೆಲ್ ಬರ್ತಾಯಿತ್ತು. ಇದು ಸಾರಾಗಲಿ ಸಾಂಬಾರಾಗಲಿ ಮಾಡಿದ್ರೆ ಒಂಥರ ಕೆಟ್ಟೋಗ್ಬಿಡೋದು, ಒಂಥರ ಟೇಸ್ಟೇ ಆಗಿಬಿಡ್ತಾಯಿತ್ತು. ಸೊ ಹಾಗಾಗಿ ಇದನ್ನು ಬಿಸಿಲಿಗೆ ಸ್ವಲ್ಪ ಹಾಕಿದ್ದೆ ಇಲ್ಲೇ ಮನೆಗೆ ಬಾಲ್ಕನಿಲಿ. ಪಾರಿವಾಳಗಳದ್ದೇ ಕಾಟ. ಸೊ ಎಲ್ಲ ಚೆಲ್ಬಿಟ್ಟು ಹೋಗಿದೆ. ಇದು 2 ದಿವಸದಿಂದ ಹಾಕ್ತಾನೇ ಇದ್ದೀನಿ, ಯಾಕೆ ಸ್ಮೆಲ್ಲೇ ಹೋಗ್ತಾಯಿಲ್ಲ. ಏನು ಮಾಡೋದು ಅಂತ ಗೊತ್ತಾಗಲ್ಲ. ತೆಗ್ದಾಕಕ್ಕೂ ಮನ್ಸು ಬರೋಲ್ಲ. ಅಷ್ಟೊಂದು ಕೊಟ್ಟು ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ತೊಗೊಂಡಿರ್ತೀವಿ. ಸೊ ನೋಡೋಣ, ಇನ್ನೊಂದು 2 ದಿವಸ ಮತ್ತೆ ಬಿಸಿಲಲ್ಲಿ ಹಾಕಿ ಸಾಂಬಾರು ಮಾಡ್ತೀನಿ. ಆದರೂ ಒಂಥರ ಸ್ಮೆಲ್ ಹೋಗೇ ಇಲ್ಲ. ಒಂಚೂರು ಒಂದು ಕಾಳು ಬಾಯಿಗೆ ಹಾಕ್ಕೊಂಡು ನೋಡಿದ್ರೆ
ಅದು ಹಾಗೇ ಇದೆ, ಸ್ಮೆಲ್ ಹೋಗ್ತಾನೆ ಇಲ್ಲ. ಸೊ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನಿಮಗೇನೋ ಗೊತ್ತಾದರೆ ದಯವಿಟ್ಟು ಹೇಳಿ, ಅದು ಹೇಗೆ ಅದ್ರದ್ದು ಸ್ಮೆಲ್ ಇದ್ದಾಗೋದು ಅಂತ. ಓಕೆ, ನೋಡೋಣ. ನೋಡಿ ಎಬೋ ಮೇಲೆ ಅಪೋಸಿಟ್ ಏನು ಬೇರಿದೆ ನೋಡಿ. ಇಂಗ್ಲೀಷ್ ಇಸಿ ಬಡ ಪೆನ್ಸಿಲ್ಲು ಅಪೋಸಿಟ್ ಏನು ಎ ಕ್ಯಾಪ್ಸ್ Capital B. One Ball. Gap. O. V. Ayo gap pen pura E. ಎ ಎಲಿಫೆಂಟ್ J. ಅಪೋಸಿಟ್ ಹಾಕೋ. W. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.